ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಾವು ಕೋಲಾಲಂಪುರ್ನ ಸೈಟ್ ಸೀಯಿಂಗ್ ಪ್ಲೇಸಸ್ನ ನೆಕ್ಸ್ಟ್ ವಿಡಿಯೋ. ನಾವಿರೋ ಹೋಟೆಲ್ ಬ್ರಿಕ್ಸ್ ಅಂತೇಳಿ ಮಧ್ಯಾಹ್ನ ಊಟ ಮಾಡಿ ನೆಕ್ಸ್ಟ್ ಪ್ಲೇಸಸ್ಗೆ ಹೊರಟಿದ್ದೀವಿ. ಆಚೆ ಕಾರ್ಗೆ ಕಾಯ್ತಾ ಇದ್ದೀವಿ. ಇಲ್ಲಿ ನಮ್ಮ ಹೋಟ್ಲಿರೋ ಜಾಗನ ಲಿಟ್ಲ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಇಂಡಿಯನ್ಸೇ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಏನೇನು ಸಿಕ್ಕುತ್ತೆ, ನಮ್ಮ ಫುಡ್ ಆಗಲಿ, ನಮ್ಮ ಕಲ್ಚರ್ ಆಗಲಿ, ನಮ್ಗೆ ಏನು ಬೇಕು ನಿಮಗೆ ಎಲ್ಲನೇ ಇಲ್ಲಿ ಸಿಗುತ್ತೆ. ಈಗ ನಾವು ಕೋಲಾಲಂಪುರ್ ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ನಾವು ಸಿಟಿ ಸೆಂಟ್ರ್ ಒಳಗಡೆ ಬಂದಿದ್ದೀವಿ. ಇದು KLCC ಅಂತಲೂ ಫೇಮಸ್ಸು. ಇದು ಕೋಲಾಲಂಪುರ್ನ ಎಕ್ಸಾಕ್ಟ್ ಸೆಂಟ್ರಲ್ ಪ್ಲೇಸ್ನಲ್ಲಿದೆ. ನೋಡಿ, ಇಲ್ಲೇನೆ ವರ್ಲ್ಡ್ ಕ್ಲಾಸ್ ಫೇಮಸ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ ಇರೋದು. ಈ ಟ್ವಿನ್ ಟವರ್ಸ್ ಕೆಳಭಾಗದಲ್ಲಿ ಶಾಪಿಂಗ್ ಸೆಂಟ್ರ್ ಇದೆ. ಮಲೇಷ್ಯಾದ ಮೇನ್ ಬಿಸ್ನೆಸ್ ಔಟ್ಲೆಟ್ಸು ಮತ್ತು ಶಾಪಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಸೆಂಟರ್ಸು ಮತ್ತು ಮ್ಯೂಸಿಕಲ್ ಫೌಂಟೇನು, ಹಾಗೆಯೇ ಗ್ರೀನ್ ಪಾರ್ಕು ಎಲ್ಲ ಇಲ್ಲೇ ಇರೋದು. ಇದು ಟೋಟಲಾಗಿ 100 ಎಕರೆಯಲ್ಲಿ ಇದೆ. ನಾವು ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಉತ್ಸಾಹ, ಎಲ್ಲಿ ನೋಡಿದ್ರೂ ಚೆನ್ನಾಗಿರೋದ್ರಿಂದ ಬರೀ ಫೋಟೋಶೂಟ್. ನಮ್ಮ ಸೊಸೆ ಮಾತ್ರ ಒಂದು ಕ್ಯಾಮ್ರಾ ಹಾಕ್ಕೊಂಡು ಫುಲ್ಲಿ ಎಲ್ಲಿ ನೋಡಿದ್ರೂ ಫೋಟೋಗಳು ತೆಗಿತಾ ಇದ್ದಾರೆ. ಅದರಲ್ಲೂ ನನ್ನ ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಫೋಟೋಶೂಟ್ ಮಾಡ್ತಾ ಇದ್ದಾಳೆ. ಏನೋ ಒಂಥರ ನನಗೂ ಖುಷಿ ಆಯಿತು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾಲು. ಪಕ್ಕದಲ್ಲೇ ಕೂಡ ಟ್ವಿನ್ ಟವರ್ಸ್ ಇರೋದು. ನನಗೆ ಇದನ್ನು ನೋಡ್ತಾ ಇದ್ದರೆ ದುಬೈಯಲ್ಲಿರೋ ದುಬೈ ಮಾಲು ಮತ್ತು ಬುರ್ಜ್ ಖಲೀಫಾ ಎಲ್ಲ ಒಂದೇ ಥರ ಎಷ್ಟು ಚೆನ್ನಾಗಿದೆ. ಅಲ್ಲೂ ಒಂಥರ ಕಂಪ್ಯಾರಿಸನ್ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಮಲೇಷ್ಯಾದಲ್ಲಿ ಎಲ್ಲಿ ನೋಡಿದ್ರು ಈ ಡೈನೋಸರ್ ಬೊಂಬೆಗಳು, ಡ್ರ್ಯಾಗನ್ ಬೊಂಬೆಗಳು ಏನೋ ಒಂಥರ ವಿಚಿತ್ರವಾಗಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ನೋಡಿ, ಇಲ್ಲಿ ಒಂದು ಕಾಣಿಸ್ತಾ ಇದೆ ದೊಡ್ಡ ಬೇಕ್ರಿ. ಇಲ್ಲಿ ತುಂಬ ಫೇಮಸ್ ಬೇಕ್ರಿ ಅಂತೆ ಮಲೇಷ್ಯಾದಲ್ಲಿ. ನನ್ನ ಮೊಮ್ಮಗನು ಏನೋ ಬೇಕಾದ ನನಗೆ ಅಂತ ಹೇಳಿದ. ಸರಿ ಅಂತೇಳಿ ಒಂದು ಆರ್ಡರ್ ಪ್ರಕಾರನೇ ಹೋಗಬೇಕಿಲ್ಲಿ ತೊಗೊಳ್ತಾ ಇದ್ದೀವಿ. ಇಲ್ಲಿ ನಾವು ರಿಂಗೆಟ್ ಕೊಟ್ಟು ತೊಗೊಂಡ್ವಿ. ಇಲ್ಲಿನ ಹಣನ ರಿಂಗೆಟ್ ಅಂತಲೂ ಕರೀತಾರೆ. ನೋಡಿ, ನಾವು ಇಲ್ಲಿ ಮಾಲ್ನ ಹೊರಭಾಗಕ್ಕೆ ಬಂದಿದ್ದೀವಿ. ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ಸುತ್ತಲೂ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದನ್ನೇ ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಇವು 452 ಮೀಟರ್ ಎತ್ತರ ಇವೆ. ಪ್ರಪಂಚದ ಅತಿ ಎತ್ತರದ ಅವಳಿ ಗಗನಚುಂಬಿ ಕಟ್ಟಡಗಳು. ಇವು ಒಟ್ಟು 88 ಫ್ಲೋರ್ಸ್ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಸುತ್ತಲೂ ಗ್ರೀನರಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಫೌಂಟೇನು ಇನ್ನೇನು ಶುರುವಾಗೋ ಇದರಲ್ಲಿದೆ. ನಾವು ಒಂದು ಸ್ವಲ್ಪ ಬೆಂಚ್ಗಳ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ನೋಡಿ, 2 ಟವರ್ಗಳನ್ನ ಕನೆಕ್ಟ್ ಮಾಡೋ ಡಬಲ್ ಡೆಕ್ಕರ್ ಸ್ಕೈ ಬ್ರಿಡ್ಜ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಇದು 44ನೇ ಅಂತಸ್ತಿನಲ್ಲಿದೆ. ನೋಡಿ, ಈ ಟ್ವಿನ್ ಟವರ್ಸು 2004ರವರೆಗೂ ಪ್ರಪಂಚದಲ್ಲೇ ಅತಿ ಎತ್ತರದ ಕಟ್ಟಡವಾಗಿದ್ವು. ನಂತರ ದುಬೈನ ಬುರ್ಜ್ ಖಲೀಫಾ ಅತಿ ಎತ್ತರದ ಕಟ್ಟಡವಾಯಿತು. ಆದರೆ ಟ್ವಿನ್ ಟವರ್ಸ್ನಲ್ಲಿ ಇವತ್ತಿಗೂ ಇವೇ ಅತಿ ಎತ್ತರದ ಟವರ್ಸ್ ಆಗಿದ್ದಾವೆ. ನೋಡಿ, ಪಾರ್ಕು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಎಲ್ಲಿ ನೋಡಿದ್ರೂ ಗ್ರೀನರಿನೇ. ತುಂಬ ಅದ್ಭುತವಾಗಿದೆ ಈ ಪಾರ್ಕ್. ಇದು 50 ಎಕರೆನಲ್ಲಿದೆ ನೋಡಿ. ನಾವು ಆಚೆ ಬಂದು ಫೋಟೋಗಳನ್ನೆಲ್ಲ ತಗೋತಾ ಇದ್ದೀವಿ.
ನೋಡಿ ರಾತ್ರಿಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಟ್ವಿನ್ ಟವರ್ಸು, ನಿಜವಾಗ್ಲೂ ಅತ್ಯದ್ಭುತವಾಗಿದ್ದಾವೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ರಾತ್ರಿಯಲ್ಲಿ ಅತ್ಯದ್ಭುತವಾಗಿ ಆ ಬಿಲ್ಡಿಂಗ್ಸು ಕಲರ್ಫುಲ್ಲಾಗಿ ಒಂದಕ್ಕೊಂದು ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಸೊ ನಾವಿಲ್ಲೆಲ್ಲ ನೋಡಿಕೊಂಡು ನಾವು ಇಲ್ಲಿ ಪಂಜಾಬಿ ಹೋಟೆಲ್ಗೆ ಬಂದಿದ್ದೀವಿ ನೋಡಿ, ಇಂಡಿಯಾ ಗೇಟ್ ಅಂತೇಳಿ ಊಟಕ್ಕೆ ಬಂದಿದ್ವಿ. ನೆಕ್ಸ್ಟ್ ಡೇ ನಾವು ಕೋಲಾಲಂಪುರ್ನ ಸೆಂಟ್ರ್ನಲ್ಲಿರೋ ರಿವರ್ ಆಫ್ ಲೈಫ್ ನೋಡೋದಕ್ಕೆ ಬಂದಿದ್ದೀವಿ. ನೋಡಿ ಇದು ಯಾವಾಗಲೂ ಮಂಜಿನಿಂದ ಆವೃತವಾಗಿದೆ ನೋಡಿ. ಇದು ಕ್ಲಾಂಗ್ ಮತ್ತು ಗೋಂಬಕ್ ನದಿಗಳ ಸಂಗಮ ಆಗಿದೆ ಅಂತೆ. ನೋಡಿ ಇಲ್ಲಿ 2 ನದಿಗಳ ನೀರು ಹರಿತಾ ಇರ್ತವೆ. ಇದು ಮಾತ್ರ ವಂಡರ್ಫುಲ್ ಪ್ಲೇಸು. ಇದು ಇಲ್ಲಿನ ಓಯಸಿಸ್ ಆಗಿದೆ. ಇದು ಕೋಲಾಲಂಪುರ್ನ ಮೈನ್ ವಾಟರ್ ಸೋರ್ಸ್ ಆಗಿದೆ. ಇಲ್ಲಿ ಆಚೆ ಕೂತ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಪ್ರಶಾಂತವಾದ ವಾತಾವರಣ, ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಬಿಡಿ. ನೋಡಿ ಇದ್ರ ಸುತ್ತಲೂ ಐಕಾನಿಕ್ ಬಿಲ್ಡಿಂಗ್ಸು ಎಷ್ಟು ಅದ್ಭುತವಾಗಿದ್ದಾವೆ. ಇದು ಯಾವಾಗ ನೋಡಿದ್ರೂ ಪ್ರವಾಸಿಗರಿಂದ ತುಂಬ ತುಳುಕ್ತಾ ಇರುತ್ತೆ. ನೆಕ್ಸ್ಟು ಕೋಲಾಲಂಪುರ್ನ ESG ಸೆಂಟ್ರಿಗೆ ಬಂದ್ವಿ. ಇದು ಮಲೇಷ್ಯಾದ ಮೇನ್ ಗೌರ್ಮೆಂಟ್ ಏಜೆನ್ಸೀಸು ಮತ್ತು ಬಿಸ್ನೆಸ್ ಎಜುಕೇಷನ್ ಸೆಂಟರ್ಸು ಇಲ್ಲಿ ಇದ್ದಾವೆ. ನೋಡಿ ಇಲ್ಲಿ ಓಡಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಎಲ್ಲ ಓಡಾಡಲಿಕ್ಕೆ. ಮತ್ತು ಪಾರ್ಕ್ ಇದ್ದಾವೆ, ಮಕ್ಕಳು ಆಡ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದ್ದಾವೆ. ನೋಡಿ ಮಕ್ಕಳು ಆಡ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಫೌಂಟೇನು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ಮಕ್ಕಳು ಓಡಾಡಲಿಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ರೋಪು ತುಂಬ ಅದ್ಭುತವಾಗಿದೆ ಇದು. ನೋಡಿ ನನ್ನ ಮೊಮ್ಮಗನಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಬರೀ ಇನ್ನೇನಿದೆ ನೆಕ್ಸ್ಟ್ ಅಂತ ಹುಡುಕತಾನೇ ಇರ್ತಾನೆ. ಅಷ್ಟು ಖುಷಿಯಾಗಿದ್ದಾನೆ. ಅವನ ಪ್ರಪಂಚನೇ ಅದಾಗೋಗ್ಬಿಟ್ಟಿದೆ ನೋಡಿ. ಹೆಂಗೆ ಆಟ ಆಡ್ತಾನೆ, ಬಟ್ಟೆ ಎಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾನೆ ಅವನು ಫುಲ್ಲು.
ಇಲ್ಲಿ ನೋಡಿ ಫೌಂಟೇನಲ್ಲಿ ಇನ್ನು ನಾನಿಲ್ಲ ನೀರಲ್ಲಿ ಆಡಲೇಬೇಕು ಅಂತ ಇನ್ನೂ ಜಾಸ್ತಿ ಆಟ ಮಾಡೋದಕ್ಕೆ ನಮ್ಮ ಸೊಸೆಯವರು ಹೋಗಿ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇದ್ದಾರೆ. ನಾವೀಗ ಕೋಲಾಲಂಪುರ್ನ ಜಲನ್ ಅಲ್ವರಾ ಒಂದು ಬಿಸ್ನೆಸ್ ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಇದು ನಿಜವಾಗ್ಲೂ ಒಂಥರ ಆಹಾರ ಸ್ವರ್ಗ ಥರನೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೈಟಲ್ಲಿ ಇದ್ರ ವಾತಾವರಣವೇ ಬೇರೆ ಥರ ಇದೆ. ಬಾಯಲ್ಲಿ ನೀರುರಿಸ್ತಕ್ಕಂಥ ಒಳ್ಳೊಳ್ಳೆ ಒಂಥರ ಘಮ ಘಮ ಅಂತ ಬರ್ತಾ ಇದ್ದಾವೆ ಎಲ್ಲ ಫುಡ್ಡು ಸ್ಮೆಲ್ಲು. ಆಮೇಲೆ ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಫುಡ್ಡೇ ಕಾಣಿಸ್ತಾ ಇದೆ. ಶಾಪ್ಸು, ಸೀ ಫುಡ್ಡು, ಗ್ರಿಲ್ಡ್ ಐಟಮ್ಸು, ಸ್ವೀಟ್ಸು, ಏನು ಬೇಕು ಎಲ್ಲ ಥರದ್ದೂ ಸಿಕ್ಕುತ್ತೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಮಲೇಷ್ಯಾ ಎಳ್ನೀರು ಕಾಣಿಸ್ತಾ ಇದೆ. ನನಗೆ ಎಳ್ನೀರು ಕುಡಿಬೇಕನ್ನಿಸ್ತು, ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ನೋಡಿ. ಕೂತ್ಕೊಂಡು ಕುಡಿತಾ ಇದ್ದೀನಿ. ಇದು ಕೇವಲ ತಿನ್ನೋ ಪ್ಲೇಸ್ ಮಾತ್ರ ಅಲ್ಲ, ಇದು ಮಲೇಷ್ಯಾದ ವೈವಿಧ್ಯಮಯ ಪಾಕಶಾಲೆಯ ಪರಂಪರೆಯ ಸಾಂಸ್ಕೃತಿಕ ಅನುಭವ ನೀಡುತ್ತೆ ಓದೋ ಜನಗಳಿಗೆಲ್ಲ. ನೋಡಿ ಇಲ್ಲಿ ಆಚೆ ಕಡೆನೇ ಎಷ್ಟು ಚೆನ್ನಾಗಿ ಎಲ್ಲನೂ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿರ್ತಾರೆ. ಎಲ್ಲನೂ ಒಂಥರ ಗಿಜಿ ಅಂತ ಇದ್ದಾರೆ ಜನಗಳು. ಆಮೇಲೆ ಇನ್ನೊಂದೇನೆಂದರೆ ಈ ತಪ್ಪಿಸ್ಕೊಂಡು ಹೋಗೋದು ಜಾಸ್ತಿ, ಒಂಥರ ಕೈ ಹಿಡ್ಕೊಂಡೇ ಇರಬೇಕು, ಅಷ್ಟು ರಶ್ ಇರುತ್ತೆ ಅಲ್ಲಿ. ನನಗಂತೂ ನೋಡಿ ಏನು ಎರಡ ಐಟಮ್ಸು, ಆ ಫಾರಿನರ್ಸ್ ಎಲ್ಲ ಕೂತ್ಕೊಂಡು ಮಕ್ಕಳ ಜೊತೆಯಲ್ಲಿ ಏನು ಸೀ ಫುಡ್ ನೋಡಿ ಹೇಗಿದೆ. ನಮಗಂದರೆ ಸ್ವಲ್ಪ ಸೀ ಫುಡ್ ಅಂದರೆ ಅಷ್ಟಕ್ಕಷ್ಟೇ, ಬಟ್ ಇವ್ರಿಗಂತೂ ಸೀ ಫುಡ್ ಅಂದರೆ ಪಂಚಪ್ರಾಣ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಬರೀ ಸೀ ಫುಡ್ಡು, ತುಂಬ ಫುಡ್ ಇಷ್ಟಪಟ್ಟು ತಿಂತಾ ಇದ್ದಾರೆ ನೋಡಿ ಜನಗಳೆಲ್ಲನೂ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಪ್ಲೇಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.